ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಆಗುವಂತಹ ಯಾವುದಾದ್ರೂ ವಿದ್ಯೆ ಇದೆಯಾ ಅಂತ ನನ್ನ ಕೇಳಿದ್ರೆ ನಾನು ಹೇಳೋದು ಒಂದು ವಿದ್ಯೆ ಇದೆ. ಆ ವಿದ್ಯೆ ಯಾವುದು ಅಂದ್ರೆ ಆಧ್ಯಾತ್ಮ. ಹೌದು. ಆಧ್ಯಾತ್ಮ ಅನ್ನೋದು ವಿದ್ಯೆನ ಅಥವಾ ಜೀವನ ಶೈಲಿನ ಅನ್ನೋ ಗೊಂದಲದಲ್ಲೇ ಇವತ್ತು ತುಂಬಾ ಜನ ನಾವಿದ್ದೀವಿ. ಆದ್ರೆ ಈ ಗೊಂದಲಗಳಿಂದ ನಿಮಗೆ ಉತ್ತರ ಸಿಗೋದಕ್ಕೆ, ಸ್ಪಷ್ಟತೆ ಸಿಗೋದಕ್ಕೆ, ಬರೀ ನಿಮಗೆ ಆಧ್ಯಾತ್ಮದ ಬಗ್ಗೆ ಸ್ಪಷ್ಟತೆ ಸಿಗೋದು ಮಾತ್ರ ಅಲ್ಲದೆ ಯಾವ ಸಾಧನೆಗಳನ್ನ ಮಾಡಬೇಕು, ಹಂತ ಹಂತವಾಗಿ ಹೇಗೆ ನಾವು ಆಧ್ಯಾತ್ಮದ ಅಭ್ಯಾಸಗಳನ್ನ ರೂಢಿಸ್ಕೋಬೇಕು, ನಮ್ಮ ಬದುಕಿನ ಶೈಲಿಯಲ್ಲಿ ದಿನನಿತ್ಯದ ನಮ್ಮ ಡೈಲಿ ರೊಟೀನಲ್ಲೂ ಕೂಡ ಯಾವ ರೀತಿ ನಾವು ಆಧ್ಯಾತ್ಮವನ್ನ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಯಾರಿಗೆಲ್ಲ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದೆ ಅವರಿಗೋಸ್ಕರ ಭಾವನೆಗಳಿಗೊಂದು ಶಾಲೆಯಲ್ಲಿ ನಮ್ಮ ಆಧ್ಯಾತ್ಮದ ತರಬೇತಿ ಶುರುವಾಗ್ತಾ ಇದೆ. ಆಲ್ರೆಡಿ 1 ವರ್ಷ ಕಂಪ್ಲೀಟ್ ಆಗಿ ಈಗ ನಮ್ಮ 2ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಜೂನ್ ತಿಂಗಳಿಂದ ಇದು ಶುರುವಾಗ್ತಾ ಇದೆ. ಆದ್ರೆ ಇದಕ್ಕೆ ರಿಜಿಸ್ಟ್ರೇಷನ್ ಈಗ ಶುರುವಾಗಿದೆ. ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮ್ಯಾನೇಜ್ಮೆಂಟ್ ಭಗವದ್ಗೀತೆ ಯಶಸ್ಸಿಗೆ ಕೃಷ್ಣನ ಸೂತ್ರಗಳು, ಬರ್ದಿರೋದು ಮಹಾಬಲ ಸೀತಾಳಾಬಾವಿ ಸರ್. ಸೊ ನಾವು ನಿನ್ನೆ ಎಲ್ಲ ನೋಡ್ಕೊಂಡು ಬಂದ್ವಿ ಹೆಂಗೆ ಮೂಢನಂಬಿಕೆಗಳು ಏನೇನೆಲ್ಲ ನಮ್ಗೆ ಕ್ರಿಯೇಟ್ ಮಾಡತ್ತೆ, ಏನು ಅಂತ ತಿಳ್ಕೊಳ್ದೆ ಮಾಡೋದು ಅಂತ. ಅದೇ ತರ ಹೇಗೆ ನಾವು ನಮ್ಮ ವ್ಯವಹಾರಗಳಲ್ಲಿ, ಬಿಸ್ನೆಸ್ಗಳಲ್ಲೂ ಕೂಡ ನಾವು ಮಾಡ್ತಿರ್ತೀವಿ ಅನ್ನೋದನ್ನ ಈಗ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾರೆ. ಕಾರ್ಪೊರೇಟ್ ಕಂಪನಿಗಳಲ್ಲೂ ಹಿರಿಯ ಸಹೋದ್ಯೋಗಿಗಳಿಂದ ಕಿರಿಯರು ಹೀಗೆ ಟ್ಯೂನ್ ಆಗಿರ್ತಾರೆ. ಹೇಗೆ ನಿನ್ನೆ ಎಪಿಸೋಡ್ ಅಲ್ಲಿ ನೋಡ್ದಂಗೆ ಅಪ್ಪ ಹೇಗೆ ಬೆಕ್ಕನ್ ಕರ್ಕೊಂಡ್ಬಂದು ಮುಚ್ಚಿದ್ರೋ ಅದೇ ತರ ಮಾಡ್ಬೇಕು ಅಂತ ಮಗ ಅನ್ಕೊಂಡ್ರು, ಹಾಗೇನೆ ಕಾರ್ಪೊರೇಟ್ ಅಲ್ಲೂ ಕೂಡ ದೊಡ್ಡವ್ರು ಏನೋ ಮಾಡ್ತಾ ಇದ್ದಾರೆ ಅಂದ್ರೆ ನಾವ್ ಹಂಗೇ ಮಾಡ್ಬೇಕು ಅಂತ ಟ್ಯೂನ್ ಆಗಿರ್ತಾರೆ. ಕಾರಣನೇ ಗೊತ್ತಿಲ್ಲದೆ ಅವರು ಎಷ್ಟೋ ಕೆಲಸಗಳನ್ನ ಕುರುಡರಾಗಿ ಮಾಡ್ತಾ ಇರ್ತಾರೆ, ಅಥವಾ ಎಷ್ಟೋ ಕೆಲಸಗಳಿಂದ ದೂರ ಇದ್ಬಿಡ್ತಾರೆ. ನಾವ್ ಯಾಕೆ ಹೀಗೆ ಮಾಡ್ತಿದ್ದೀವಿ ಅಂತ ಒಮ್ಮೆ ಕೂಡ ಅವರು ಯೋಚನೆ ಮಾಡಲ್ಲ. ಮೇಲೆ ಹೇಳಿದ ಮಂಗಗಳ ರೀತಿ, ಮಂಗಗಳದ್ದು ಸ್ಟೋರಿ ನೋಡಿದ್ವಲ್ಲ ನಾವು, ಆ ತರ ಭಗವದ್ಗೀತೆಯಲ್ಲಿ ಕೃಷ್ಣ ಹಾಗೂ ಅರ್ಜುನ ಇಬ್ಬರು ಈ ಅಪ್ಪ ನೆಟ್ಟ ಆಲದ ಮರದ ನಿಯಮ ಉಲ್ಲಂಘಿಸಿ ತೋರಿಸಿದ್ರು. ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನ ಇಬ್ರೂ ಸಹ ಅಪ್ಪ ಹಾಕಿದ ಆಲದ ಮರ ಅಂತೀವಲ್ಲ ಅದನ್ನ ಬ್ರೇಕ್ ಮಾಡೋದನ್ನ ಅವರು ತಿಳಿಸಿದ್ರು. ಹೇಗ್ ತಿಳಿಸಿದ್ರು ಅಂದ್ರೆ ಔಟ್ ಆಫ್ ದಿ ಬಾಕ್ಸ್ ಯೋಚನೆ ಮಾಡೋದನ್ನ ಅವರು ತಿಳಿಸಿದ್ರು. ಇನೋವೇಟಿವ್ ಮ್ಯಾನೇಜ್ಮೆಂಟ್ ನ ಸೂತ್ರ ಅಂತ ಇವತ್ತಿನ ಮ್ಯಾನೇಜ್ಮೆಂಟ್ ಕರೆಯತ್ತೆ. ಆದ್ರೆ ಕೃಷ್ಣ ಅವತ್ತಿಗೆನೆ ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡ್ಬಿಟ್ಟಿದ್ರು. ಅದನ್ನ ಇವರಿಬ್ಬರು ತಮ್ಮ ನಡೆಯಲ್ಲಿ ಸೂಚ್ಯವಾಗಿ ಪ್ರದರ್ಶಿಸಿದ್ರು. ಇಬ್ರು ಕೂಡ ಅವರ ಬಿಹೇವಿಯರ್ ಅಲ್ಲೇ ತೋರಿಸಿದ್ರು ಯಾವ ತರ ಈ ಒಂದು ನಡೆಯಲ್ಲಿ ಬರುತ್ತೆ ಅನ್ನೋದನ್ನ. ಒಮ್ಮೆ ಯೋಚಿಸಿ, ವೀರಾದಿ ವೀರನೊಬ್ಬ, ನಾವು ಯೋಚನೆ ಮಾಡೋಣ, ಒಬ್ಬ ವೀರಾದಿ ವೀರನೊಬ್ಬ ನಾನು ಯುದ್ಧ ಮಾಡಿ ಅಸಂಖ್ಯಾತರ ಪ್ರಾಣ ತೆಗೆಯಲು ಸಿದ್ಧನಿಲ್ಲ ಎಂದು ನಿರ್ಧರಿಸಿ ಯುದ್ಧ ಭೂಮಿಯಲ್ಲೇ ಶಸ್ತ್ರ ತ್ಯಜಿಸಿ ನಿಂತಿದ್ದು ಎಲ್ಲಾದರೂ ಉಂಟೆ? ಯಾರಾದ್ರೂ ಪರಾಕ್ರಮಿ ವೀರ ಅನ್ನೋರು ಬಂದ್ಬಿಟ್ಟು ಯುದ್ಧ ಭೂಮಿಯಲ್ಲಿ ನಿಂತ್ಕೊಂಡು ನಾನಿನ್ ಯುದ್ಧನೇ ಮಾಡಲ್ಲ ಅಂತ ಹೇಳಿ ಶಸ್ತ್ರಗಳನ್ನ ಬಿಟ್ಟು ನಿಂತಿದ್ದು ಯಾವತ್ತಾದ್ರೂ ನಾವು ಕೇಳಿದೀವ? ಇಲ್ಲ. ಸಾರಥಿಯೊಬ್ಬ ರಥಿಗೆ, ಅಂದ್ರೆ ಸಾರಥಿ ಆಗಿರೋರು ತನ್ನ ಓನರ್ಗೆ ರಣರಂಗದಲ್ಲಿ ಹೇಗ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ ನೋಡಿದೀವ? ಇಲ್ಲ. ಅಂದ್ರೆ ಸಾರಥಿಯೊಬ್ಬ ರಥಿಗೆ ಅದು ರಣರಂಗದ ನಡುವೆ 18 ದಿನಗಳ ಕಾಲ ಅಖಂಡ ಉಪದೇಶ ಮಾಡಲು ನಿಂತಿದ್ದನ್ನು ಎಲ್ಲಾದರೂ ಕೇಳಿದ್ದೀರಾ? ಯುದ್ಧ ಭೂಮಿಯಿಂದ ಓಡಿ ಹೊರಟ ಅರ್ಜುನ ಹೇಡಿ ಎಂದು ಯಾರಾದರೂ ಹೇಳಿಯಾರು? ಆದರೆ ಅವನ ಪರಾಕ್ರಮ ಅದಕ್ಕೂ ಹಿಂದೆಯೇ ಸಾಬೀತಾಗಿತ್ತು. ಅಂದ್ರೆ ಯಾರು ಹೇಳಲ್ಲ ಅರ್ಜುನ ಹೆದರ್ಕೊಂಡು ಹೋದ ಅಂತ, ಯಾರು ಹೇಳಲ್ಲ. ಯಾಕಂದ್ರೆ ಅವನು ಆಲ್ರೆಡಿ ಪ್ರೂವ್ ಮಾಡಿದ್ದ. ನೋಡಿ, ನಾವು ನಮ್ಮ ಜೀವನದಲ್ಲಿ ಏನಾದ್ರೂ ಪ್ರೂವ್ ಮಾಡಿದ್ರೆ, ಅಥವಾ ನಮ್ಮ ಕುಟುಂಬಗಳಲ್ಲಿ ನಾವೇನಾದ್ರೂ ಒಂದು ಅಚೀವ್ ಮಾಡಿದ್ರೆ, ತುಂಬಾ ದೊಡ್ಡದೇನು ಅಚೀವ್ ಮಾಡೋದ್ ಬೇಡ, ನಾನು ಬೆಳಗ್ಗೆ ಬೇಗ ಹೇಳ್ತೀನಿ ಅಂತ ಒಂದ್ಸಲ ನಮ್ಮ ಮನೇಲಿ ಹೇಳಿರ್ತೀನಿ. 3 ದಿನ ಎದ್ಬಿಟ್ಟು ಮತ್ತೆ ಎದ್ದಿರಲ್ಲ ಅನ್ಕೊಳ್ಳಿ, ನಮ್ಮ ಮೇಲೆ ಯಾವ ನಂಬಿಕೆನೂ ಬರಲ್ಲ. ಮತ್ತೆ ನಾವ್ ಯಾವ ಕೆಲಸ ಮಾಡಿದ್ರು ಅವ್ರು ನಂಬಲ್ಲ. ಯಾಕಂದ್ರೆ ಕುತ್ಕೊಂಡ್ಬಿಡತ್ತೆ ಅವ್ರ ತಲೆಯಲ್ಲಿ, ಇವ್ರು ಹೇಳ್ತಾರೆ ಮಾಡಲ್ಲ ಅಂತ. ನೀವು ಪ್ರೂವ್ ಮಾಡ್ತಾ ಹೋಗಿ. ಬೆಳಗ್ಗೆ ಬೇಗ ಹೇಳ್ತೀನಿ ಅಂತ ಹೇಳದ್ಮೇಲೆ ಮಾಡಿ. ನಾನು ಇನ್ ಮುಂದೆ ತುಂಬಾ ಕಾಲ್ ಮಾಡಿ ನಿಮ್ಗೆ ಇರಿಟೇಟ್ ಮಾಡಲ್ಲ ಅಂತ ಹೇಳಿ, ಆಯ್ತಾ? ಮಾಡ್ಬೇಡಿ. ಈ ತರ ನೀವು ಹೇಳಿದ್ದನ್ನ ನೀವು ಮಾಡ್ತಾ ಅದನ್ನ ಉಳಿಸ್ಕೊಳ್ತಾ ಹೋಗ್ಬಿಟ್ರೆ ನಿಮ್ ಮೇಲೆ ಒಂದು ನಂಬಿಕೆ ಕ್ರಿಯೇಟ್ ಆಗುತ್ತೆ. ಆಗ ನೀವೇನಾದ್ರೂ ಒಂದು ಸಿಚುಯೇಷನ್ ಅಲ್ಲಿ ನೀವು ಆ ತರದ್ದು ಒಂದು ಪರಿಸ್ಥಿತಿ ಬಂದ್ರೂ ಸಹ ನಿಮ್ಮನ್ನ ಆ ತರ ನೋಡಲ್ಲ ಜನ. ನಾವೇನ್ ಮಾಡ್ತೀವಿ, ಈಗ ಮುಂಚೆಯಿಂದನೂ ನಾವೇನು ಪ್ರೂವ್ನೇ ಮಾಡಿರಲ್ಲ, ಮುಂಚೆಯಿಂದ ನಾವೇನು ಪ್ರೂವ್ ಮಾಡಿರಲ್ಲ, ನಮ್ಮನ್ನ ನಾವು ಏನು ಸಾಧನೆ ಮಾಡಿರಲ್ಲ, ಏನು ಅಚೀವ್ ಮಾಡಿರಲ್ಲ, ನಮ್ಮ ಮೇಲೆ ಏನು ನಂಬಿಕೆ ಕ್ರಿಯೇಟ್ ಮಾಡಿರಲ್ಲ, ಆಮೇಲೆ ನಾವು ಹೇಳ್ತೀವಿ ನಮ್ಮನ್ನ ಯಾರು ನಂಬಲ್ಲ ಅಂತ. ಹಂಗೆ ಅರ್ಜುನ ಆಲ್ರೆಡಿ ಪರಾಕ್ರಮಿ ಅಂತ ಪ್ರೂವ್ ಮಾಡಿರೋ ಕಾರಣ ಅವರು ಯುದ್ಧ ಭೂಮಿಯಲ್ಲಿ ಶಸ್ತ್ರಾಸ್ತ್ರಗಳನ್ನ ಬಿಟ್ಟು ಹೋಗ್ತಾ ಇದೀನಿ ಅಂದ್ರೆ ಎಲ್ರೂ ಅವ್ರನ್ನ ಹೇಡಿ ಅಂತ ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ? ಯಾಕಂದ್ರೆ ಅವ್ರು ಹೇಡಿ ಅಲ್ಲ ಅನ್ನೋದನ್ನ ಅರ್ಜುನ ಆಲ್ರೆಡಿ ಪ್ರೂವ್ ಮಾಡಿದ್ರು.
ಹಾಗೆ ಅವರ ಪರಾಕ್ರಮ ಅದಕ್ಕೆ ಹಿಂದೆನೆ ಸಾಬೀತಾಗಿತ್ತು. ಅವನು ಹೆದರಿದ್ದು ಯುದ್ಧಕ್ಕಲ್ಲ, ಮಾನವೀಯತೆಗೆ. ಭೂಮಿ ಆಳುವವನು ಕಠೋರನಾಗಿರಬೇಕು ಎಂಬ ಸೂತ್ರವನ್ನು ಅವನು ಮೀರಿ ನಿಂತಿದ್ದ. ಎಷ್ಟು ಒಳ್ಳೆ ಎದ್ದಿದೆ ನೋಡಿ, ಔಟ್ ಆಫ್ ದ ಬಾಕ್ಸ್. ಅಂದ್ರೆ ಒಬ್ಬ ಯುದ್ಧ ಮಾಡಕ್ ನಿಂತಿರುವಂತಹ ಯೋಧ ಎದುರುಗಡೆ ಇರೋರಿಗೆ ಹೇಗಪ್ಪ ಕೊಲ್ಲೋದು ಸರಿನಾ, ನಮ್ಮೋರೇ ಅಲ್ವಾ ಅನ್ನೋ ಮಾನವೀಯತೆ, ಒಬ್ಬ ವೀರ ಅನ್ನೋದನ್ನು ಮರೆತು ಮಾನವೀಯತೆಗೆ ಅವನು ಹೆದರ್ಕೊಂಡ. ಸೊ ಇದು ಅವನೊಳಗಡೆ ಇದ್ದಂತ ಒಂದು ಮಾನವೀಯತೆಯನ್ನು ಕೂಡ ನಾವು ನೋಡ್ಬೋದು. ಅರ್ಜುನ ಅಂತಂದ್ರೆ ಯುದ್ಧ ಮಾಡ್ದ, ಗೆದ್ದ ಅಂತ ಹೇಳೋದಕ್ಕಿಂತ ಅವನೊಳಗಡೆ ಎಷ್ಟು ಭಾವನಾತ್ಮಕವಾಗಿ ಅರ್ಜುನ ಕೂಡ ಇದ್ದ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಸೊ ಇಲ್ಲಿ ಪಾಲನೆಯ ಹೊಣೆ ಹೊರಬೇಕಾದವನು ಸಂಹಾರಕ್ಕೆ ಇಳಿಯುವುದು ಎಷ್ಟು ಸರಿ ಅಂತ ಅವನಿಗನ್ನಿಸ್ತು. ನಾನು ಮೇಂಟೈನ್ ಮಾಡ್ಬೇಕಾಗಿದೆ, ಪಾಲನೆ ಮಾಡ್ಬೇಕಾಗಿದೆ, ನಾನು ಜವಾಬ್ದಾರಿ ತಗೋಬೇಕಾಗಿರೋನು ಹೇಗ್ ನಾನು ಯುದ್ಧ ಮಾಡ್ಲಿ ಅಂತ ಅವನು ಯೋಚನೆ ಮಾಡ್ದ. ನನ್ನವರನ್ನೇ ಕೊಂದು ರಾಜ್ಯ ಆಳುವುದರಲ್ಲಿ ಏನ್ ಸುಖ ಇದೆ ಅಂತ ಅವನಿಗನ್ನಿಸ್ತು. ಸಾಮಾನ್ಯ ವ್ಯಕ್ತಿಗೆ ಇಂಥ ವೈರಾಗ್ಯ ಬರಬಹುದು, ಆದ್ರೆ ರಾಜನಂತಹ ಯುದ್ಧ ಪ್ರೇಮಿಗಳಿಗೆ ಅಲ್ಲ. ತಾನೇಕೆ ಯುದ್ಧ ಮಾಡಲಾರೆ ಎಂಬುದನ್ನು ಹೇಳುವ ಮೂಲಕ ಅವನು ಆಡಳಿತಗಾರನಲ್ಲಿ ಇರಬೇಕಾದ ನೈತಿಕ ಮೌಲ್ಯಗಳನ್ನು ತೋರಿಸಿಕೊಟ್ಟ. ಆಮೇಲೆ ಯುದ್ಧ ಮಾಡಿದ ಎಂಬುದು ಬೇರೆ ಮಾತು. ಅದಕ್ಕೆ ಕೃಷ್ಣನೆಂಬ ಅಪ್ರತಿಮ ಮನಃಶಾಸ್ತ್ರಜ್ಞ ಪ್ರಯತ್ನ ಕಾರಣ. ಅಂದ್ರೆ ಇವತ್ತು ನಾವು ನೋಡಿ, ನಮ್ಮ ಬಿಸ್ನೆಸ್ಗಳಲ್ಲೂ ಕೂಡ ಈ ನೈತಿಕ ಮೌಲ್ಯ ಎಷ್ಟು ಇಂಪಾರ್ಟೆಂಟು. ಬಿಸ್ನೆಸ್ ಅಲ್ಲಿ ನಾನು ಗೆಲ್ಬೇಕು, ಪ್ರಪಂಚದಲ್ಲಿ ಅತಿ ದೊಡ್ಡ ಶ್ರೀಮಂತ ವ್ಯಕ್ತಿ ಆಗ್ಬೇಕು, ಅಥವಾ ನಾನು ಈ ತಿಂಗಳು ಅಚೀವ್ ಮಾಡಬೇಕು, ಅವ್ರನ್ನ ಓವರ್ಟೇಕ್ ಮಾಡಬೇಕು, ನಾನು ಆ ಸ್ಥಾನ ತಗೋಬೇಕು ಅಂತ ಹೋರಾಟ ಮಾಡ್ತಾ ಇರ್ತೀವಿ ಅಲ್ಲ, ಆ ಹೋರಾಟದಲ್ಲೂ ಕೂಡ ನಾವು ನೈತಿಕ ಮೌಲ್ಯಗಳನ್ನ ಕಳ್ಕೋಬಾರ್ದು. ಕ್ವಾಲಿಟಿ ಇಲ್ಲದೆ ಇರುವಂತಹ ಸರ್ವಿಸ್ನ ಜನಗಳಿಗೆ ಕೊಡೋದಾಗಿರ್ಬೋದು, ಅವರ ಒಂದು ನಿಮ್ಮ ಒಂದು ನೀವು ಏನು ಪ್ರಾಡಕ್ಟ್ ಕೊಡಬೇಕು ಅದು ಕ್ವಾಲಿಟಿನೂ ಇರಬೇಕು, ಜನಕ್ಕೆ ಅದನ್ನ ನೀವು ಸೇವೆ ಮಾಡೋ ರೀತಿ ಅದನ್ನ ಕೊಡಬೇಕು, ನೈತಿಕ ಮೌಲ್ಯಗಳನ್ನ ಇಟ್ಕೊಬೇಕು. ಯಾರು ತಮ್ಮ ಬಿಸ್ನೆಸ್ ಅಲ್ಲಿ ನೈತಿಕ ಮೌಲ್ಯಗಳನ್ನ ಇಟ್ಕೊಂಡಿರ್ತಾರೆ ಅವರು ಏನು ಗೆದ್ದಂಗೆ ಅಂತ. ಅಂದ್ರೆ ಅರ್ಜುನ ಅಂತ ಸಮಯದಲ್ಲೂ ನೈತಿಕ ಮೌಲ್ಯವನ್ನ ಅವರು ಮೊದಲು ಪ್ರಿಯಾರಿಟಿ ಕೊಟ್ರು. ಯುದ್ಧಕ್ಕೂ ಮುನ್ನ ಅರ್ಜುನ ಒಂದು ಕಂಪನಿಯ ಮ್ಯಾನೇಜ್ಮೆಂಟ್ ಎಂಬುದು ಯಾರನ್ನಾದರೂ ಕಿತ್ತೊಗೆಯುವ, ಬೇರೆಯವರನ್ನು ಮುಗಿಸಿ ತನ್ನ ಚಕ್ರಾಧಿಪತ್ಯ ಸ್ಥಾಪಿಸುವ ಅಥವಾ ಇನ್ಯಾವುದೇ ಒಂದು ನಿರ್ಧಾರಗಳನ್ನು ಕೈಗೊಳ್ಳಬೇಕಾದರೆ ಒಂದಲ್ಲ 10 ಸಾರಿ ಯೋಚಿಸಬೇಕೆಂಬುದನ್ನು ತೋರಿಸಿಕೊಟ್ಟ. ನೀವೊಂದು ಕಂಪ್ನಿ ನಡೆಸ್ತಾ ಇದ್ದೀರಾ, ಒಂದು ಕೆಲಸ ಮಾಡ್ತಾ ಇದ್ದೀರಾ, ಅಥವಾ ನೀವೊಂದು ಏನ್ ಹೇಳ್ತಾರೆ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೆ, ನೀವು ಅಲ್ಲಿ ನಿಮ್ಮ ಹತ್ರ ಅಧಿಕಾರ ಇರ್ಬೋದು, ನಿಮ್ಮ ಹತ್ರ ಏನು ಸ್ಟ್ರೆಂತ್ ಇರ್ಬೋದು, ನೀವ್ ಏನಾದ್ರು ಡಿಸಿಷನ್ ತಗೋಬಹುದು, ಆದ್ರೆ ಆ ಡಿಸಿಷನ್ ತಗೊಳ್ಳೋದಲ್ಲ ಇಂಪಾರ್ಟೆಂಟು ಅನ್ನೋದನ್ನ ಅವನು ತೋರಿಸ್ಕೊಟ್ಟ. ಅಂತಹ ಒಂದು ಸಿಚುಯೇಷನ್ ಅಲ್ಲೂ ಅವನ ಒಂದು 10 ಸಾರಿ ಯೋಚನೆ ಮಾಡ್ಬೇಕಪ್ಪ ಏನಾದ್ರು ಡಿಸಿಷನ್ ತಗೊಬೇಕಾದ್ರೆ ಅನ್ನೋದನ್ನ ಅವ್ನು ಕಲ್ಸ್ಕೊಟ್ಟ. ಸಡನ್ ಆಗಿ ಯುದ್ಧ ಮಾಡಕ್ ಹೋಗ್ಲಿಲ್ಲ. ನಂತರ ಒಮ್ಮೆ ಗಟ್ಟಿ ನಿರ್ಧಾರ ಕೈಗೊಂಡ ಮೇಲೆ ಹೇಗೆ ಶತ್ರುಗಳನ್ನು ಸದೆಬಡಿಯಬೇಕು ಎಂಬುದನ್ನು ತೋರಿಸಿಕೊಟ್ಟ. ಮೊದಲು 10 ಬಾರಿ ಯೋಚನೆ ಮಾಡ್ದ ಏನೆಲ್ಲ ಮಾಡಬಹುದು ಅಂತ, ಅದ್ಯಾವುದು ಆಗಲ್ಲ ಅಂದಾಗ ನಿರ್ಧಾರ ತಗೊಂಡು ಆಮೇಲೆ ಹೇಗೆ ಶತ್ರುಗಳನ್ನ ಸಂಹಾರ ಮಾಡ್ಬೇಕು ಅನ್ನೋದನ್ನು ತೋರಿಸ್ಕೊಟ್ಟ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಅರ್ಜುನ ಯುದ್ಧದಿಂದ ಹಿಂಜರಿದಿದ್ರೆ ಏನಾಗ್ತಿತ್ತು? ಯುದ್ಧ ಅಷ್ಟೇ ಕ್ಷತ್ರಿಯರ ಪರಮ ಕರ್ತವ್ಯವೆಂದು ಎಲ್ಲರೂ ನಂಬುವಂತಾಗಿತ್ತು. ಹಿಂದಿನವರೆಲ್ಲ ಮತ್ತೊಬ್ಬರನ್ನು ಉರುಳಿಸಿಯೇ ಬೆಳೆದಿದ್ದಾರೆ, ನಾವು ಹಾಗೇ ಮಾಡಬೇಕು ಎಂದು ಆಡಳಿತಗಾರರೆಲ್ಲ ಯೋಚಿಸುವಂತಾಗಿತ್ತು. ಒಬ್ಬ ಆಡಳಿತಗಾರನಿಗಿರಬೇಕಾದ ಮಾನವೀಯ ಮುಖ ಅನಾವರಣಗೊಳ್ಳುತ್ತಿರುವುದು ನಮ್ಗೆ ತಪ್ತಾ ಇತ್ತು. ಅವ್ರೇನಾದ್ರೂ ಆ ಯುದ್ಧ ಭೂಮಿಯಲ್ಲಿ ನಾನು ಯುದ್ಧ ಮಾಡಲ್ಲ ಅಂತ ಹೇಳಿದಿದ್ರೆ ಇಡೀ ಕ್ಷತ್ರಿಯರು ಅಂದ್ರೆ ಯುದ್ಧ ಮಾಡ್ಬೇಕು ಅನ್ನೋದು ಕನ್ಫರ್ಮ್ ಆಗ್ಬಿಡ್ತಾ ಇತ್ತು. ಆದ್ರೆ ಅಲ್ಲೂ ಮಾನವೀಯತೆ ಇರ್ಬೇಕು ಅನ್ನೋದನ್ನ ಮರ್ತು ಬಿಡ್ತಿದ್ರು ಜನ. ಆದ್ರೆ ಯಾವಾಗ ಅರ್ಜುನ ತೋರಿಸ್ಕೊಟ್ರೋ ಅವಾಗ್ಲೇ ಎಲ್ಲರಿಗೂ ಇದು ಒಂದು ಪಾಠ ಆಯ್ತು. ಹಾಗಿದ್ರೆ ನಾವು ಕೂಡ ನಮ್ಮ ಕೆಲಸಗಳಲ್ಲಿ ಮಾನವೀಯತೆ ಇಟ್ಕೋಬೇಕು. ಹಾಗೂ ಬಾಸ್ ಈಸ್ ಬಾಸ್, ಅವನು ಯಾರ ಮಾತಿಗೂ ಕಿವಿ ಕೊಡಬೇಕಿಲ್ಲ ಎಂಬುದೇ ಪರಮ ಸತ್ಯವಾಗ್ಬಿಡ್ತಿತ್ತು. ಇವನು ಬಾಸ್ ಅಂದ್ಮೇಲೆ ನಾನ್ ಹೇಳಿದ್ದೆ ಡಿಸಿಷನ್, ನೀವ್ ಯಾರೇನಾದ್ರೂ ಹೇಳಿ, ಡಿಸಿಷನ್ ನಂದೇನಿದೆ ಅದನ್ನೇ ನಾನು ತಗೊಳ್ತೀನಿ ಅನ್ನೋದು ಅರ್ಜುನ ಬ್ರೇಕ್ ಮಾಡ್ದ. ಬಾಸ್ ಅಂತ ಅವನು ಟ್ರೀಟ್ ಮಾಡ್ಲಿಲ್ಲ. ಅವನು ಅಲ್ಲಿ ಕೃಷ್ಣನ ಸಂಪೂರ್ಣ ಉಪದೇಶವನ್ನ ಅಕ್ಸೆಪ್ಟ್ ಮಾಡ್ಕೊಂಡ. ಸೊ ನಾವು ಹಾಗೆ ಯಾರಾದ್ರೂ ನಮ್ಮ ಬಿಸ್ನೆಸ್ ಅಪ್ಡೇಟ್ ಮಾಡ್ಕೊಳ್ತೀವಿ ಅಥವಾ ನಾವು ಬೆಳಿತೀವಿ ಅಂದಾಗ ಕೆಲವ್ರ ಹತ್ರ ಐಡಿಯಾಗಳನ್ನ ತಗೊಳ್ಳೋದು ಖಂಡಿತ ತಪ್ಪಲ್ಲ. ಆದ್ರೆ ಯಾರ ಹತ್ರ ತಗೋಬೇಕು? ಕೃಷ್ಣನಂತವ್ರ ಹತ್ರ ತಗೋಬೇಕು. ನಮ್ಗೇನ್ ಒಳ್ಳೇದ್ ಹೇಳ್ತಾರೆ ಅದನ್ನ ನಾವು ತಗೋಬೇಕು. ಸಿದ್ಧ ಸೂತ್ರವನ್ನು ಬಿಟ್ಟು ಹೊರಬಂದ ಅರ್ಜುನ ಮೊದಲ ಬಾರಿಗೆ ವಿಭಿನ್ನವಾಗಿ ಯೋಚಿಸುವುದು ಹೇಗೆಂದು ತೋರಿಸಿದ. ಸೊ ಅರ್ಜುನ ಇಲ್ಲಿ ನೋಡಿ,
ಯುದ್ಧ ಮಾಡಲ್ಲ ಅಂದಾಗ ಮಾನವೀಯತೆನೂ ತೋರಿಸ್ಕೊಟ್ಟ. ಹೇಗಪ್ಪ ಅವ್ರನ್ನ ಕೊಲ್ಲಿ ಅಂತ ಯೋಚನೆ ಮಾಡ್ಬೇಕಾದ್ರೆ ನೈತಿಕ ಮೌಲ್ಯಗಳನ್ನ ತೋರಿಸ್ಕೊಟ್ಟ. ಅವನತ್ರ ಎಲ್ಲ ಅಧಿಕಾರಗಳಿದ್ರೂ ಕೂಡ ಯುದ್ಧ ಮಾಡಕ್ಕೆ 10 ಬಾರಿ ಯೋಚನೆ ಮಾಡೋದ್ರ ಮೂಲಕ ಅವನು ಒಂದು ನಿರ್ಧಾರ ತಗೋಬೇಕಾದ್ರೆ ತಾಳ್ಮೆ ಬೇಕು ಅಂತ ತೋರಿಸ್ಕೊಟ್ಟ. ಆಮೇಲೆ ಒಳ್ಳೇದು ಅಂತ ತಿಳಿದಾಗ ಅದನ್ನ ನಾನು ಮಾಡ್ಲೇಬೇಕು ಅಂತ ನಿರ್ಧಾರ ಗೊತ್ತಾದಾಗ ಅದನ್ನ ಸಂಪೂರ್ಣನೂ ಮಾಡ್ದ. ಹಾಗೆ ನಾನು ಚೇಂಜೇ ಆಗಲ್ಲ ಅಂತ ಹಠನೂ ಮಾಡಿಲ್ಲ. ಹಾಗಂತ ಅವನು ಒಳಗಡೆ ಇರುವಂತದ್ದನ್ನ ಅವ್ನು ಹೇಳ್ದೆ ಮುಚ್ಚಿಟ್ಕೊಂಡು ಇಲ್ಲ. ಎಷ್ಟು ಕಲಿಬಹುದು ನೋಡಿ ನಾವು ನಮ್ಮ ಜೀವನದಲ್ಲಿ. ಅರ್ಜುನನ್ ಹಾಗೆ ನಮ್ಗೇನ್ ಅನ್ಸುತ್ತೆ ಅದನ್ನ ಹೇಳ್ಬೇಕು, ಏನ್ ಕಲಿಬೇಕು ಅದನ್ನ ಕಲಿಬೇಕು, ಒಳ್ಳೇದೇನು ಅದನ್ನ ಅಕ್ಸೆಪ್ಟ್ ಮಾಡ್ಕೊಬೇಕು. ಬದಲಾವಣೆ ಆಗ್ಬೇಕು ಅಂದಾಗ ನಾವು ಬದಲಾವಣೆ ಆಗ್ಲೇಬೇಕು, ನಾನು ಚೇಂಜೇ ಆಗಲ್ಲ ಅಂತ ಹೇಳಂಗಿಲ್ಲ, ಎಲ್ಲರಿಂದ ಕಲಿಯೋದಿದೆ ಅನ್ನೋದನ್ನ ಇವರು ತಿಳಿಸ್ಕೊಟ್ರು. ಸೊ ಹಾಗೆ ಇಲ್ಲಿ ಈ ಒಂದು ಏನು ಅವ್ರೇನ್ ತೋರಿಸ್ಕೊಟ್ರು ನಮ್ಮ ಜರ್ನಿ ಇವತ್ತಿಗೂ ಅದು ಒಂದು ಪ್ರೇರಣೆಯಾಗಿದೆ ಅರ್ಜುನ ಮಾಡಿರುವಂತದ್ದು. ಸೊ ಇಲ್ಲಿ ಕೃಷ್ಣ ಮಾಡಿದ ಕೆಲಸವು ಇದೇನೆ, ಆದ್ರೆ ಇನ್ನೊಂದು ರೂಪದಲ್ಲಿ ಮಾಡಿದ್ರು. ಆಗ್ಲೇ ನಾವು ಔಟ್ ಆಫ್ ದ ಬಾಕ್ಸ್ ಅರ್ಜುನ ಏನ್ ಮಾಡಿದ್ರು ನೋಡಿದೀವಿ. ಈಗ ಕೃಷ್ಣ ಏನ್ ಮಾಡಿದ್ರು ಅಂದ್ರೆ ನಾಮ ಮಾತ್ರದಿಂದ ಅವನು ಮಹಾಭಾರತದಲ್ಲಿ ಎಲ್ಲರಿಗಿಂತ ದೊಡ್ಡವನು, ಆದರೆ ಸ್ಥಾನ ಬಲದಿಂದ ಅವನೊಬ್ಬ ಸಾರಥಿ. ಒಬ್ಬ ಎಲ್ಲರಿಗಿಂತ ದೊಡ್ಡವನಾದವನು ಪರಿಸ್ಥಿತಿ ಅವಕಾಶ ಬಂದಾಗ ಎಂತಹ ಕೆಲಸ ಮಾಡೋಕ್ಕೂ ರೆಡಿ ಇರ್ಬೇಕು ಅನ್ನೋದನ್ನ ಔಟ್ ಆಫ್ ದ ಬಾಕ್ಸ್ ತೋರಿಸ್ದ ಕೃಷ್ಣ. ಅಂದ್ರೆ ನಾನೊಬ್ಬ ದೊಡ್ಡವನು ಅಂತ ಅವನು ತೋರಿಸ್ಲಿಲ್ಲ. ನಾನು ಆ ರಥವನ್ನ ಓಡಿಸ್ತೀನಿ, ನಾನು ದೊಡ್ಡವನಾಗಿದ್ರು ಕೂಡ ಪರಿಸ್ಥಿತಿ ಬಂದಾಗ ನಾನು ಫೀಲ್ಡ್ಗೆ ಇಳಿಯಕ್ಕೂ ರೆಡಿ ಇದ್ದೀನಿ ಅನ್ನೋದನ್ನ ತೋರಿಸ್ಕೊಟ್ರು ಕೃಷ್ಣ. ಸೊ ಆದ್ರೆ ರತಿ ಹೇಳಿದಂತೆ ಕೇಳುವುದು ಸಾರಥಿಯ ಕೆಲಸ, ಓನರ್ ಹೇಳ್ದಂಗೆ ಕೇಳೋದು ಗಾಡಿ ಓಡಿಸೋರ್ ಕೆಲಸ. ಆದ್ರೆ ಕಾರಲ್ಲಿ ಕುಳಿತ ಯಜಮಾನ ಚಾಲಕನಿಗೆ ನಿರ್ದೇಶನ ಕೊಡ್ತಾನೆ ಹೊರತು ಚಾಲಕ ಯಜಮಾನನಿಗೆ ಉಪದೇಶ ಮಾಡಲ್ಲ. ಇದು ಕೂಡ ಒಂದು ಸಿದ್ಧ ಸೂತ್ರ. ಕೃಷ್ಣ ತರ್ಕವನ್ನ ಬದಲಿಸಿ ತೋರಿಸ್ದ. ಅಂದ್ರೆ ಓನರ್ ಹೇಳ್ದಂಗೆ ಕೆಲ್ಸದವ್ರು ಕೇಳ್ಬೇಕಾಗಿಲ್ಲ. ಸಮ್ಟೈಮ್ಸ್ ಕೆಲ್ಸದವ್ರ ಹತ್ರ ಇರೋ ನಾಲೆಜ್ ಓನರ್ ಹತ್ರ ಇರಲ್ಲ. ಕೆಲ್ಸದವ್ರು ಕೊಟ್ಟಿದ್ದನ್ನು ಕೂಡ ಓನರ್ ಸ್ವೀಕರಿಸ್ಬೇಕು ಅನ್ನೋದನ್ನ ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡೋದನ್ನ ಕೃಷ್ಣ ಕಲಿಸ್ದ. ಮಹಾಬಲ ಸೀತಾಳ ಬಾವಿ ಸರ್ ಎಷ್ಟು ಚೆನ್ನಾಗಿ ಭಗವದ್ಗೀತೆಯನ್ನ ಏನ್ ಚೆನ್ನಾಗಿ ಅವರು ನಮ್ಮ ಬಿಸ್ನೆಸ್ ಫೀಲ್ಡ್ಗೆ, ಫ್ಯಾಮಿಲಿ ಮ್ಯಾನೇಜ್ಮೆಂಟ್ಗೆ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ನಾವು ಅದನ್ನ ಫ್ಯಾಮಿಲಿಗೆ ಆಡ್ ಮಾಡ್ಕೊಂಡು ನೋಡ್ಕೊಳ್ಳೋಣ. ಓಕೆ, ಅಂದ್ರೆ ನಾವು ಕೂಡ ಸಮಯ ಬಂದಾಗ ನಾನು ಹೆಡ್ ಆಫ್ ದ ಫ್ಯಾಮಿಲಿ, ನನ್ನ ಅಪ್ಪ, ನನ್ನ ಅಮ್ಮ, ನಾನು ದೊಡ್ಡವರು ಅನ್ನೋದಕ್ಕಿಂತ ಸಮಯ ಬಂದಾಗ ನಾವು ಇಳಿಲೇಬೇಕು ಆ ಸ್ಥಾನಗಳಿಗೆ. ನಾವು ಪರಿಸ್ಥಿತಿ ಬಂದಾಗ ಬದಲಾಗ್ಲೇಬೇಕು ಅನ್ನೋದನ್ನ ಅರ್ಜುನ ಕೃಷ್ಣ ಇಬ್ರು ತೋರಿಸ್ಕೊಟ್ಟಿದ್ದಾರೆ. ಸೊ ನಾವು ಟೈಮ್ ಬಂದಾಗ ನಮ್ಮ ಮನೇಲಿ ಚಿಕ್ಕವ್ರ ಮಾತನ್ನು ಕೇಳ್ಬೇಕಾಗತ್ತೆ. ಸಮ್ಟೈಮ್ಸ್ ಚಿಕ್ಕವರು ಅವ್ರ ಮಾತೇನ್ ಕೇಳೋದು ಅಂತ ಹೇಳಂಗೂ ಇಲ್ಲ. ವಾಸ್ತವವಾಗಿ ಮಹಾಭಾರತದುದ್ದಕ್ಕೂ ಕೃಷ್ಣ ಬಳಸಿದ್ದು ಹೊಸ ಹೊಸ ತಂತ್ರಗಳನ್ನೇ. ತನ್ನ ವ್ಯಕ್ತಿತ್ವದಲ್ಲೇ ಅವನು ಅಸಾಮಾನ್ಯತೆಯನ್ನು ಪ್ರದರ್ಶಿಸಿದ. ಅದರಲ್ಲೂ ಅರ್ಜುನನ ಮನಸ್ಸನ್ನು ಬದಲಿಸಿ ಯುದ್ಧಕ್ಕೆ ಪ್ರೇರೇಪಿಸುವ ಕೆಲಸದಲ್ಲಿ ರಣರಂಗದ ನಡುವೆ ನಿಂತು ಗೀತೋಪದೇಶ ಮಾಡುವ ಮೂಲಕ ಯಾರು ಊಹಿಸದಂತೆ ನಡೆದುಕೊಂಡ. ಅಂತ ರಣರಂಗದಲ್ಲಿ ಟೆನ್ಷನ್ನು, ಪ್ರೆಷರು ಎಲ್ಲಾ ಇದ್ರೂ ಸಹ ಅವನು ಉಪದೇಶವನ್ನ ಮಾಡೋದನ್ನ ಕಲಿಸ್ದ. ಅಂದ್ರೆ ಪ್ರೆಷರ್ ತಗೊಳ್ಳೋದಕ್ಕಿಂತ ಆ ಪರಿಸ್ಥಿತಿಯನ್ನ ಅವನು ನಿಭಾಯಿಸೋದ್ರ ಜೊತೆಗೆ ಈ ಕಡೆ ಪಾಠ ಹೇಳೋದು ಕೂಡ ಬಿಡ್ಲಿಲ್ಲ. ಒಬ್ಬ ಉಪನ್ಯಾಸ ಕೊಡ್ತಾನೆ, ಇನ್ನೊಬ್ಬ ಅದನ್ನ ಭಕ್ತಿಯಿಂದ ಕೇಳ್ತಾನೆ. ಅದು ಒಬ್ಬೊಬ್ಬರಿಗೂ ಬರೋಬರಿ 18 ದಿನಗಳ ಕಾಲ ಎಂಬುದನ್ನು ಮಹಾಭಾರತದ ಸಂದರ್ಭವನ್ನು ಬಿಟ್ಟು ಬೇರೆಲ್ಲಾದರೂ ಯೋಚಿಸಲು ಸಾಧ್ಯನಾ? ನೋಡಿ, ಒಬ್ರು 18 ದಿನಗಳ ಕಾಲ ಬರೀ ಉಪದೇಶ ಮಾಡಿರೋದು ಕೃಷ್ಣ. ನಾವು 1 hour ಕ್ಲಾಸ್ ಅಟೆಂಡ್ ಮಾಡಕ್ಕೆ ಸುಸ್ತು ಅಂತೀವಿ. 18 ದಿನಗಳ ಕಾಲ ನಿರಂತರವಾದ ಉಪದೇಶವನ್ನ ಮಾಡಿದ್ದಾರೆ, ಕೇಳಿದ್ದಾರೆ. ಮಾಡೋರು ಸುಸ್ತಾಗಿಲ್ಲ, ಕೇಳೋರು ಸುಸ್ತಾಗಿಲ್ಲ. ಅಂದ್ರೆ ಉಪದೇಶದ ಸಮಯ ನಾವು ಪರಿವರ್ತನೆ ಆಗೋವರೆಗೂ ಕೂಡ ನಿಶ್ಚಲವಾಗಿ ನಿಂತ್ಕೊಂಡು ನಾವು ವಿಷಯಗಳನ್ನ ತಗೋಬೇಕು, ಒಳ್ಳೆ ವಿಚಾರಗಳನ್ನ ಲೈಫಲ್ಲಿ ಕಲಿಬೇಕು. ಯಾವತ್ತೂ ಜ್ಞಾನಕ್ಕೆ ಸುಸ್ತು ಅಂತ ಹೇಳ್ಬಾರ್ದು ಅನ್ನೋದನ್ನ ಇಬ್ರು ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಜಗತ್ತಿನ ಮೊದಲ ಇನೋವೇಟಿವ್ ಚಿಂತಕ ಎಂದು ವ್ಯಾಸರು ಇವರನ್ನ ಕರೆದಿದ್ದಾರೆ. ಕೃಷ್ಣ ಕೌರವರಿಗೂ ಸಂಬಂಧಿ, ಪಾಂಡವರಿಗೂ ಸಂಬಂಧಿ. ಹಾಗಾಗಿ ಅವನು ಯಾರೊಬ್ಬರು ಪಕ್ಷಪಾತಿಯಾಗುವುದು ನಿಷಿದ್ಧ. ಇಬ್ರು ಪರವಾಗೂ ಇರ್ಬೇಕವ್ರು. ಆದ್ರೂ ಅವನು ಪಾಂಡವರ ಪಕ್ಷವನ್ನ ವಹಿಸ್ದ. ಯಾಕೆ? ಇದೊಂದು ಕ್ರಾಂತಿಕಾರಿ ನಡೆ. ಇಬ್ರು ನಮ್ಮವರೇ ಆಗಿದ್ರು ಕೂಡ ಯಾವುದ್ರಲ್ಲಿ ತೂಕ ಇದೆ ಅಲ್ಲಿಗೆ ನಾನು ಹೋಗೋದು ಅನ್ನೋದನ್ನ ಕೃಷ್ಣ ತೋರಿಸ್ಕೊಟ್ಟ. ಇವತ್ತಿನ ಜಡ್ಜ್ ಸ್ಥಾನದಲ್ಲಿರೋರಾಗಿರ್ಬೋದು, ಟೀಚರ್ ಆಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಪ್ರತಿಯೊಬ್ರು ಕೂಡ ನಾವ್ ಹೆಂಗ್ ನೋಡ್ಬೇಕು? ನಮಗೆ ಯಾರಿಷ್ಟ ಅವ್ರ ಪರವಾಗಿ ಅಲ್ಲ, ಯಾವುದು ಸರಿ ಯಾವುದು ನ್ಯಾಯ ಅದ್ರ ಪರವಾಗಿ ನಿಲ್ಲೋ ಧೈರ್ಯ ಅಂಡ್ ಶಕ್ತಿ ಬರ್ಬೇಕು. ಅವನು ಕೌರವರಿಗೆ ಕೆಟ್ಟವನಾದ್ರೂ ಪರವಾಗಿಲ್ಲ, ನಾನು ನ್ಯಾಯದ ಪರವಾಗಿ ನಿಂತ್ಕೊಂತೀನಿ ಅಂತ ನಿರ್ಧಾರ ತಗೊಂಡು ನಿಂತ್ರು ಕೃಷ್ಣ. ನಾವೇನ್ ಮಾಡ್ತೀವಿ? ಎಲ್ರಿಗೂ ಒಳ್ಳೆಯವ್ರು ಅನ್ಸ್ಕೊಳ್ಳೋಸ್ಕೋಸ್ಕರ ಇಲ್ಲೂ ಹೂ ಅಲ್ಲೂ ಹೂ ಅನ್ಕೊಂಡು ನಾವೇ ಸಫರ್ ಆಗ್ತಾ ಇರ್ತೀವಿ. ಯೋಚನೆ ಮಾಡಿ, ಆಯ್ತಾ? ಸೊ ಅವರು
ಆಮ್, ಏನು ಕೃಷ್ಣನ ಪೂರ್ವ ನಿರ್ಧಾರದಂತೆ ಮಹಾಭಾರತ ನಡೆಯಿತು ಎಂಬ ವಾದವನ್ನು ಗಮನದಲ್ಲಿಟ್ಟುಕೊಂಡರೆ ಇದು ನಿರೀಕ್ಷಿತ. ತಾನು ಪಾಂಡವರ ಪಕ್ಷದಲ್ಲಿರುವುದನ್ನು ಸಹಜವಾಗಿಯೇ ಸಾಧ್ಯವಾಗಿಸಿಕೊಳ್ಳಲು ಕೃಷ್ಣ ಬಳಸಿದ ತಂತ್ರ ಕೂಡ ಆಸಕ್ತಿಕರವಾಗಿದೆ. ಯುದ್ಧಕ್ಕೂ ಮುನ್ನ ಕೌರವ ಹಾಗೂ ಪಾಂಡವರ ಮುಂದೆ ಕೃಷ್ಣ ಆಯ್ಕೆಗಳನ್ನಿಡುತ್ತಾನೆ. ಒಬ್ಬರು ನನ್ನ ಸೈನ್ಯವನ್ನು ಆರಿಸಿಕೊಳ್ಳಬಹುದು, ಇನ್ನೊಬ್ಬರು ನನ್ನ ಬುದ್ಧಿವಂತಿಕೆಯನ್ನು. ಕೃಷ್ಣ ಸೈನ್ಯ ಸಣ್ಣದಲ್ಲ, ಹಾಗಾಗಿ ಕೌರವರು ಅದನ್ನ ಆಯ್ದುಕೊಂಡ್ರು. ಪಾಂಡವರು ಕೃಷ್ಣನನ್ನ ಆರಿಸಿಕೊಂಡ್ರು. ಕೌರವರ ಸೈನ್ಯ ಪಾಂಡವರಿಗಿಂತ ದೊಡ್ಡದ್ದಾಗಿರಲು ಇದೇ ಕಾರಣ. ಕೌರವರ ಸೈನ್ಯ ಜೊತೆಗೆ ಕೃಷ್ಣನ ಸೈನ್ಯವನ್ನು ಕೂಡ ಕೌರವರು ತಗೊಂಡ್ರು. ಕೃಷ್ಣ ಬೇಡ, ನೀನೊಬ್ನೇ ಇಟ್ಕೊಂಡು ನಾನು ಏನ್ ಮಾಡ್ಲಿ ಅಂತ. ಸೊ ಆದ್ರೆ ಇಲ್ಲೇನಾಯ್ತು, ಪಾಂಡವರು ಕೃಷ್ಣನನ್ನೇ ತಗೊಂಡ್ರು. ರಾಜತಾಂತ್ರಿಕ ಪಟ್ಟುಗಳನ್ನು ಬೇರೆಯದೇ ಸ್ತರಕ್ಕೇರಿಸಿ ತೋರಿಸಿದ ಕೀರ್ತಿ ಕೃಷ್ಣನದ್ದು. ಟೈಮ್ಸು ತುಂಬಾ ಜನನ್ ಕೂಡ ಹಾಕೊಳ್ಳೋದಕ್ಕಿಂತ ಒಬ್ಬ ಕೃಷ್ಣ ಸಾಕು ಅನ್ನೋದು, ಅಂದ್ರೆ ಒಂದು ಸ್ಟ್ರಾಂಗ್ ಲೀಡರ್ ಬೇಕು ಅನ್ನೋದನ್ನು ತೋರಿಸ್ಕೊಟ್ಟ. ಕೃಷ್ಣ ಹಾಗೂ ಅರ್ಜುನನಿಬ್ಬರಿಗೂ ಅಪ್ಪಟ ಸೃಜನಶೀಲರು, ಇಬ್ರು ಕ್ರಿಯೇಟಿವಿಟಿಯಿಂದ ಇರೋರು. ಹೊಸತು ಹುಟ್ಟುವುದು ಅಂತವರಿಂದಲೇ. ಯಾರ ಒಳಗಡೆ ಸೃಜನಶೀಲತೆ ಇರುತ್ತೆ, ಕ್ರಿಯೇಟಿವಿಟಿ ಇರುತ್ತೆ, ಅವರಿಂದನೇ ಹೊಸದು ನಮ್ಗೆ ಪರಿಚಯ ಆಗ್ತಾ ಹೋಗುತ್ತೆ. ವಿಧಿ ನಿಷೇಧಗಳನ್ನು ಹೇಗೆ ಪಾಲಿಸಬೇಕು ಅನ್ನೋದನ್ನೂ ತೋರಿಸ್ಕೊಟ್ರು. ವಿಧಿಯ ಅನುಸಾರ ನಾವು ಹೇಗೆ ಬದುಕಬೇಕು ಅನ್ನೋದನ್ನೂ ತೋರಿಸ್ಕೊಟ್ರು. ಜೊತೆಗೆ ಸಂದರ್ಭಕ್ಕೆ ಅನುಗುಣವಾಗಿ ಯಾವುದನ್ನ ನಾವು ಉಲ್ಲಂಘಿಸಬೇಕು, ಯಾವುದನ್ನ ನಾವು ಬೇಡ ಅನ್ಬೇಕು ಅನ್ನೋದನ್ನೂ ತೋರಿಸ್ಕೊಟ್ರು. ಹಾಗೆ ಇಲ್ಲಿ ನಿಯಮಗಳನ್ನು ಮುರಿಬೇಕು ಅಂತ ಬಂದಾಗ ಮುರಿಬೇಕು ಅನ್ನೋದನ್ನೂ ತೋರಿಸ್ಕೊಟ್ರು. ಸೊ ಇಲ್ಲಿ ನಾವು ನೋಡೋದಾದ್ರೆ ಭಿನ್ನವಾಗಿ ಯೋಚಿಸುವವರು, ಅದಕ್ಕೆ ಯಥಾವತ್ತು ಯೋಚಿಸುವವರು ಇತಿಹಾಸ ಬರೆಯುತ್ತಾರೆ, ಭಿನ್ನವಾಗಿ ಯೋಚಿಸುವವರು ಇತಿಹಾಸ ನಿರ್ಮಿಸ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಏನಿದೆ ಅದನ್ನೇ ಮಾಡ್ತಾ ಇರ್ತೀನಿ ಅಂತ ಅಂದ್ರೆ ನಾವು ಒಂದು ಇತಿಹಾಸ ಬರೀತೀವಿ. ಬಟ್ ಏನಿದೆ ಅಲ್ಲ, ವಿಭಿನ್ನವಾಗಿ ಏನಾದ್ರೂ ಪ್ರಯತ್ನ ಮಾಡ್ಬೇಕು ನಾನು ಅಂತ ಹೊರಟವರು ಇತಿಹಾಸ ನಿರ್ಮಿಸ್ತಾರೆ ಅಂತ. ಈ ಕೆಲಸ ಮಾಡಿದರೆ ಏನು ಲಾಭ ಎಂದು ಯೋಚಿಸಿಯೇ ಮುಂದಿನ ಹೆಜ್ಜೆ ಇಡುವ ಲೋಕದಲ್ಲಿ ಕೃಷ್ಣ ಭಿನ್ನವಾಗಿ ಯೋಚಿಸುವುದನ್ನು ನಮಗೆ ಹೇಳ್ಕೊಟ್ರು. ಕರ್ತವ್ಯದ ಬಗ್ಗೆ ಯೋಚಿಸು, ಫಲದ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ ಹೇಳಿದ್ರು. ಆದ್ರೆ ಇದನ್ನ ಆಧುನಿಕ ಮ್ಯಾನೇಜ್ಮೆಂಟ್ ಗುರುಗಳು ನೇರವಾಗಿ ಒಪ್ಲಿಲ್ಲ. ಆದ್ರೆ ಇಂಡೈರೆಕ್ಟ್ಲಿ ಅದನ್ನೇ ಫಾಲೋ ಮಾಡ್ತಿದ್ದಾರೆ. ನೀವು ಗುರಿ ಹಾಕೊಂಡಿರೋದನ್ನ ಮಾತ್ರ ತಲೆ ಕೆಡ್ಸ್ಕೋಬೇಕು, ನಿಮ್ಮ ಗುರಿ ಮಾತ್ರ ಫೋಕಸ್ ಮಾಡ್ಬೇಕು, ಕೆಲಸ ಮಾಡಿ, ಲಾಭ ನಷ್ಟದ ಬಗ್ಗೆ ಚಿಂತೆ ಮಾಡಬೇಡಿ ಅಂತ ಅವರು ಅದನ್ನೇ ಹೇಳ್ತಾ ಇದ್ದಾರೆ. ಕೃಷ್ಣ ಹೇಳಿರೋದನ್ನೇ ಸ್ವಲ್ಪ ಉಲ್ಟಾ ಹೇಳ್ತಿದ್ದಾರೆ. ಸೊ ಇಲ್ಲಿಗೆ ನಾವು ನೋಡ್ಬೇಕಾಗಿರೋದೇನಂದ್ರೆ, ನಮ್ಮ ಲೈಫಲ್ಲಿ ನಾವು ಅರ್ಜುನನ ಹಾಗೆ ಕೃಷ್ಣನ ಹಾಗೆ ಬ್ಯಾಲೆನ್ಸ್ಡ್ ಆಗಿ ಇರಬೇಕು. ನಾವು ಹೇಗೆ ಶಿವಶಕ್ತಿ ಎನರ್ಜಿ ಅಂತೀವೋ, ಇವತ್ತಿಂದ ಅರ್ಜುನ ಕೃಷ್ಣನ ಎನರ್ಜಿನೂ ನಮಗೆ ಬ್ಯಾಲೆನ್ಸ್ ಆಗಬೇಕು. ಸೊ ನಮ್ಮ ಸಂಸಾರ, ಬಿಸ್ನೆಸ್ ಎಲ್ಲವನ್ನು ನಾವು ಸರಿಯಾಗಿ ನೆಡ್ಸ್ಕೊಂಡು ಹೋಗೋದಕ್ಕೆ. ಸೊ ಓವರ್ ಆಲ್ ಈ ಪಾಠದಲ್ಲಿ ಏನ್ ಕಲ್ತ್ರಿ? ಸಮಯ ಬಂದಾಗ ಬದಲಾಗಬೇಕು, ಸಮಯ ಬಂದಾಗ ಕೆಲವೊಂದನ್ನ ಬಿಟ್ಕೊಡ್ಬೇಕು, ಸಮಯ ಬಂದಾಗ ಯೋಚನೆ ಮಾಡಬೇಕು, ತಾಳ್ಮೆಯಿಂದ ಇರಬೇಕು, ಕಲಿಬೇಕು, ನಿರಂತರವಾಗಿ ಕಲಿಬೇಕು, ಔಟ್ ಆಫ್ ದ ಬಾಕ್ಸ್ ನಾವು ಥಿಂಕ್ ಮಾಡಬೇಕು, ವಿಭಿನ್ನವಾಗಿ ಥಿಂಕ್ ಮಾಡಬೇಕು. ಹಾಗಿದ್ರೆ ಇವತ್ತು ನಮ್ಮ ಬೆಳವಣಿಗೆಗೆ ನಾವು ಎಲ್ಲೆಲ್ಲಿ ವಿಭಿನ್ನವಾಗಿ ಥಿಂಕ್ ಮಾಡೋದ್ರಲ್ಲಿ ಸೋತಿದೀವಿ ಅಂತ ಯೋಚನೆ ಮಾಡಿ, ಏನ್ ಅರ್ಥ ಆಯ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬಾ ಕಾಂಪ್ಲಿಕೇಟ್ ಅನ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬಾ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ
ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ ಮ್ಯಾಮ್. ಸೊ ಬನ್ನಿ ಪಾವನಿಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ. ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.